ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀರಾವರಿ ಯೋಜನೆಗಳ ನೀರನ್ನು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ರೈತ ಮುಖಂಡ ಬಸವಪ್ರಭು ವಂಟಮೂರಿ ಹೇಳಿದರು. ಹುಕ್ಕೇರಿ ನಗರದ ಅಡವಿ ಸಿದ್ದೇಶ್ವರ ಏತ ನೀರಾವರಿ ಪಂಪ್ ಹೌಸ್ಗೆ ತೆರಳಿದ ರೈತ ಹಿತರಕ್ಷಣಾ ವೇದಿಕೆ, ಕೃಷಿಕ ಸಮಾಜ, ರೈತ ಸಂಘ, ಕೂಲಿ ಕಾರ್ಮಿಕರ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಹಿರಣ್ಯಕೇಶಿ ನದಿಗೆ ಮತ್ತು ಪಂಪ್ ಹೌಸ್ ಉಪಕರಣಗಳಿಗೆ ಪೂಜೆ ಸಲ್ಲಿಸಿದರು. ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ತಮ್ಮನಗೌಡ ಪಾಟೀಲ್, ರೈತ ಹಿತರಕ್ಷಣಾ ವೇದಿಕೆ ಹೋರಾಟದ ಫಲವಾಗಿ ಇಂದು ಹಿರಣ್ಯಕೇಶಿ ಏತ ನೀರಾವರಿ ಯೋಜನೆ ಸಫಲಗೊಂಡಿದೆ. ಇದಕ್ಕೆ ಬಲವಾಗಿ ನಿಂತ ಇನ್ನುಳಿದ ರೈತಪರ ಸಂಘಟನೆಗಳು ಒಗ್ಗಟ್ಟಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಎಂದರು. ಇವತ್ತು ರೈತರ ಏನಾದ್ರೆ ಮುಂದೆ ಹೋಗಿ ಅವ್ರು ಏನಾದ್ರೆ ತ್ಯಾಗ ಮಾಡಬೇಕು, ಅವರು ನಮ್ಮ ರೈತರಿಗೆ ಹೆಲ್ಪ್ ಆಗಬೇಕು, ಇಂಥ ಏನಾದ್ರೆ ಮಾಡುವ ಸಲುವಾಗಿ ಮಾಡಿದಾರ ಅವರು, ಅದಕ್ಕೆ ನಾವು ಇವತ್ತು ಅವ್ರು ನೆನೆಸ್ಬೇಕಾಗ್ತದೆ. ಹಂಗ ಇವತ್ತು ಈ ಸಂಘಟನೆ ಏನಾಯ್ತಾ ಇಲ್ಲ, ಈಗ ಮುಂದುವರ್ಸ್ಕೊಂಡ ಎಲ್ಲರೂ ಕೂಡ್ಕೊಂಡ ಹೋಗೋಣ. ಆಮೇಲೆ ರೈತ ರಕ್ಷಣಾ ಅಡಿ ಸಿದ್ದೇಶ್ವರ ಸಂಕಲ್ನಿಕ ಏಕ ನೀರಾವರಿ ಮಾಡ್ಬೇಕಾದ್ರೆ ಹುಕ್ಕೇರಿಯಾಗಿ ಬಹಳ ಪ್ರತಿಭಟನೆ ಮಾಡಿದೆವು, ಬಹಳ ಹೋರಾಟ ಮಾಡಿದೆವು. ನಾವೆಲ್ಲರೂ ಈಗ ಏನದೇವಲ್ಲ ಎಲ್ಲ ಮುಖಂಡರು ಎಲ್ಲರೂ ಯಾರ ಹೆಸರು ತಗೋದಾರ ಎಲ್ಲರೂ ನಾವು ಹುಕ್ಕೇರಿಯಾಗ ಮಾಡಿದೆವು ಹೇಳಿ. ಇವತ್ತ ನೀರಾವರಿ ಅದು ಹೆಂಗತಿ, ಇಷ್ಟೆಲ್ಲ ಕಂಪ್ನಿ ಅಲ್ಲೈತೆ, ಇಷ್ಟೆಲ್ಲ ಕಂಪ್ನಿ ಈಗ ನಿಮ್ಮ ತಗೊಳ್ಳೋದಲ್ಲ, ಇವ ಜರ್ಜ ನೀರು ಬಿದ್ದ ಹಿಂಗ ಕೇಸಿಂದ ನೀರು ಹೆಚ್ಚಾಗ್ತೈತೆ. ಆ ಉದ್ದೇಶ ಇಟ್ಕೊಂಡ ಸರ್ಕಾರದವ್ರನ್ನ ಮಾಡಿಬಿಡೋರು, ಇದನ್ನೆಲ್ಲರೂ ಉಪಯೋಗ ತಗೊಂಡು ಮುಂದೆ ಎಲ್ಲರೂ ಕೂಡಿ ಇದನ್ನು ಮಾಡೋದು ಹೇಳಿ ನಾನು ಎರಡು ಮಾತು ಜಯ ಜವಾನ್. ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ವಂಟಮೂರಿ ಮಾತನಾಡಿ, ಏತ ನೀರಾವರಿಗಳಿಂದ ನೀರು ಹರಿಸುವಂತೆ ಆಗ್ರಹಿಸಿ ಕಳೆದ ವಾರ ನೀರಾವರಿ ಅಧಿಕಾರಿಗಳಿಗೆ ರೈತರು ಗಡುವು ನೀಡಿದ್ದರಿಂದ ಇಂದು ಅಧಿಕಾರಿಗಳು, ಸಚಿವ, ಶಾಸಕರು ಇಂದು ಪ್ರಾಯೋಗಿಕವಾಗಿ ನೀರು ಹರಿಸಿದ್ದಾರೆ. ಅವರಿಗೆ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಮಣ್ಣಿನ ದಿವಸ ಕಠಿಣ ನಿರ್ಧಾರ ನಮ್ಮ ರೈತ ಸಂಘ ಹಾಗೂ ಒಕ್ಕೂಟಗಳು ಸೇರಿಕೊಂಡ ಆಯಾ ಅಧಿಕಾರಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಮನವರಿಕೆ ಮಾಡಿ ಇದನ್ನ ನೀವು 7 ದಿವಸ ಒಳಗಾಗಿ ನೀವು ಇದನ್ನ ಕಾರ್ಯರೂಪಕ್ಕೆ ತರಲೇ ಇದ್ದ ಕಾರಣಕ್ಕಾಗಿತ್ತಂದ್ರೆ ಅವತ್ತು ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಕ್ಕೆ ಅವರು ಒಂದು ಕಾರ್ಯರೂಪಕ್ಕೆ ಬಂದು ನಮ್ಮ ರೈತರನ್ನ ಒಂದು ರಕ್ಷಣೆ ಮಾಡಿದಾರೆ ಅಂದ್ರೂ ಒಂದು ಹರಕತ್ತಿಲ್ಲ. ಅದರ ಜೊತೆಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿಗಳಾಗಲಿ, ಕ್ಷೇತ್ರದ ಶಾಸಕರಾಗಲಿ ಯಾವುದೇ ರೀತಿಯಾಗಿ ಒಂದು ನಿಷ್ಕಲ್ಮಶವಾಗಿ ಒಂದು ನಮಗೂ ಕೂಡ ಸಾಥ್ ಕೊಡ, ಅವ್ರಿಗೂ ಕೂಡ ಒಂದು ಧನ್ಯವಾದಗಳ. ನಂತರ ರೈತರು ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದರು. ಮುಖಂಡ ಚಂದು ಗಂಗಣ್ಣವರ್ ಮಾತನಾಡಿ, ನೀರಾವರಿ ಯೋಜನೆ ಯಶಸ್ವಿಯಾಗಲು ರೈತರ ಸಹಕಾರ ಅಗತ್ಯವಾಗಿದೆ. ಕಾರಣ ರೈತರು ಪೈಪ್ಲೈನ್ಗಳಿಗೆ ಹಾನಿಯಾಗದಂತೆ ನಿಗಾ ವಹಿಸಿ ಸಹಕರಿಸಲು ಮನವಿ ಮಾಡಿದ್ರು. ಪೈಪ್ಗಳೇನು ಬಂದಾವು ದಯವಿಟ್ಟು ಅವನು ಒಡ್ಯಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಅದರಿಂದ ನಾಳೆ 2ನೇ ಬೆಳಿಗ್ಗೆ ಆಗಲಿ ಪ್ರಥಮ ಬೆಳಿಗ್ಗೆ ದೇವ್ರ ಮಳಿ ಕೊಡತನ ನಡೆದೈತಿ ಇರ್ಲಿಲ್ಲ ಅಂತೇಳಂದ್ರೆ ಅವ ಪೈಪ್ ಮೇಲೆ ನಮ್ಮ ಭವಿಷ್ಯತ್. ಅದಕ್ಕೆ ದಯವಿಟ್ಟು ನಾ ರೈತರಲ್ಲಿ ವಿನಂತಿ ಮಾಡ್ಕೊತಾನು, ಪೈಪ್ಗಳು ಒಡ್ಯಾಕ್ ಹೋಗ್ಬೇಡ್ರಿ. ನಿಮಗೆ ಮಧ್ಯಾಹ್ನದ ಕಾಲದಾಗ ಉಪಯೋಗ ಆಗ್ತಾವು. ನೆಕ್ಸ್ಟ್ 2ನೇ ಬೆಳಿಗ್ಗೆ ಬಿಳಿಜೋಳಕ್ಕಾಗಲಿ ಮತ್ತೆ ಅದಕ್ಕಾಗಲಿ ಉಪಯೋಗ ಆಗ್ತಾವು. ದಯವಿಟ್ಟು ತಾವು ಅವನು ಹೊಡಿಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿವಿಧ ರೈತಪರ ಸಂಘಟನೆಗಳ ಮುಖಂಡರಾದ ಜಿಯಾ ಉಲ್ಲಾ ವಂಟಮೂರಿ, ಸುಭಾಷ್ ನಾಯಿಕ್, ರಾಜು ಮುಚ್ಚಂಡಿ, ಸಲೀಂ ಕಳಾವಂತ್, ಬಸಗೌಡ ಪಾಟೀಲ್, ಪ್ರಭಾಕರ್ ಸೂರ್ಯವಂಶ್, ಅಪ್ಪಾಸಾಹೇಬ್ ನಾಯಿಕ್, ನಾಗಪ್ಪ ಹುಲ್ಲೋಳಿಹಟ್ಟಿ, ಬಸವರಾಜ್ ಪಾಟೀಲ್, ಪಾರವ್ವ ಲಟ್ಟಿ, ವಿಶ್ವನಾಥ್ ನಾಯಿಕ್, ಇರ್ಷಾದ್ ಮೊಕಾಶಿ, ಹಾಲಪ್ಪ, ಮಹಾರುದ್ರ ಮರೆನ್ನವರ್, ಮಾರುತಿ ಪವಾರ್ ಮೊದಲಾದವರು ಉಪಸ್ಥಿತರಿದ್ದರು.